ಓದಿಸಿ ಬರೆಯಿರಿ. ಪಾಠ 8. ಇದು ಅಕ್ಷರ ಪಾಠ. ಪದ ಓದು, ಅಕ್ಷರ ಕಲಿ. ಅಕ್ಷರಾಭ್ಯಾಸ 1. ಇದು ಸಮಿತಿ ರಚನೆ ಆಗಿರುತ್ತೆ. ರಗಸದ ಆ. ರಗಸದ ಹಾವನ್ನು ಚಿತ್ರ ತೋರಿಸಿ ಪದ ಹೇಳಿಸಿ. ರಸ. ಚಿತ್ರವನ್ನು ತೋರಿಸಿದ್ದಾರೆ, ಪದವನ್ನು ಹೇಳಿದ್ದಾರೆ, ಅಕ್ಷರವನ್ನು ಹೇಳಿದ್ದಾರೆ, ಚಿತ್ರವನ್ನು ತೋರಿಸಿದ್ದಾರೆ, ಪದವನ್ನು ಜೋಡಿಸಿದ್ದಾರೆ. ಅಕ್ಷರ. ಗರಗಸ ಚಿತ್ರ, ಗರಗಸ ಪದ. ಸರ. ದಸರಾ. ಹರ. ಕೊಟ್ಟಿರುವ ಅಕ್ಷರಗಳನ್ನು ದುಂಡಾಗಿ ನಕಲು ಮಾಡಿಸಿ. ಇಲ್ಲಿ ರಾ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಚುಕ್ಕಿಗಳನ್ನು ಕೊಟ್ಟಿದ್ದಾರೆ, ಹ್ಯಾರೋ ಮಾರ್ಕನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಬರಿಬೇಕು? ಈಗ ನಾವು ಮೊದಲನೇದಾಗಿ ಪೆನ್ಸಿಲನ್ನು ಹಿಡ್ಕೊಂಡು ಇಲ್ಲಿ ನೋಡಿ ಹ್ಯಾರೋ ಮಾರ್ಕ್ ಕೊಟ್ಟಿದ್ದಾರೆ. ಹೀಗೆ ಕೈಯನ್ನು ತೆಗಿಬಾರ್ದು, ಈ ರೀತಿ ಹ್ಯಾರೋ ಮಾರ್ಕ್ ಕೊಟ್ಟಿದ್ದಾರೆ. ನಾವು ಹಿಂಗೆ ಹೋಗ್ಬೇಕಾಗುತ್ತೆ. ಮತ್ತು ಈ ಕೊಂಬನ್ನು ಈ ರೀತಿ ಕೊಡಬೇಕು. ಹ್ಯಾರೋ ಮಾರ್ಕ್ ಹೇಗೆ ಕೊಟ್ಟಿದ್ದಾರೆ ಹೀಗೆ ನಾವು ತಿದ್ದಬೇಕು. ಈಗ ಮಕ್ಕಳಿಗೆ ಹೇಳಿ ತಿದ್ದೋದಕ್ಕೆ. ಇಲ್ಲಿ ತಿದ್ದು. ಹ್ಯಾರೋ ಮಾರ್ಕು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಬಾಣದ ಗುರುತನ್ನು ಅದೇ ರೀತಿ ನಾವು ತಿದ್ದಬೇಕಾಗುತ್ತೆ. ಹೋಗು ಹಂಗೆ ಹೋಗು, ಕೈ ತೆಗಿಬಾರ್ದು. ಹೋಗು. ಹಾಗೆ. ಈಗ ಇನ್ನೊಂದನ್ನು ತಿದ್ದಿದ್ದಾನೆ. ಚುಕ್ಕಿಯ ಮೇಲೆ ಹೋಗಿ ಮಕ್ಕಳ. ಚುಕ್ಕಿಯ ಮೇಲೆ ಹೋದರೆ ನಿಮಗೆ ನೆಕ್ಸ್ಟು ಚುಕ್ಕಿ ಇಲ್ದಂಗೆ ಬರೆಯೋದಕ್ಕೆ ಗೊತ್ತಾಗುತ್ತೆ. ಈಗ ಚುಕ್ಕಿ ಇಲ್ಲದೇ ಬರಿಬೇಕಾಗುತ್ತೆ. ಬರೀಲಿ. ಇಲ್ಲಿ ರಸ. ರವಿನೂ ಆಗುತ್ತೆ, ರಸನೂ ಆಗುತ್ತೆ. ದೊಡ್ಡದಾಗಿ ರಸ. ಈ ರೀತಿ. ನೆಕ್ಸ್ಟು ಗರಗಸ. ಈಗ ಗರಗಸ ನೋಡಿ ಹ್ಯಾರೋ ಮಾರ್ಕ್ ಹೆಂಗೆ ಕೊಟ್ಟಿದ್ದಾರೆ ಹಂಗೆ ತಿದ್ದಬೇಕಾಗುತ್ತೆ. ಇಲ್ಲಿ ಗಾ ತಿದ್ದು. ಗಾ ಹೆಂಗೆ ಕೊಟ್ಟಿದ್ದಾರೆ ಹಂಗೆ. ಹಂಗೆ ಹೋಗ್ಬಾರ್ದು, ಇಲ್ಲಿಂದ ಬರಬೇಕು. ಇಲ್ಲಿಂದ ಅಲ್ಲಿಂದ ಗ. ರೀತಿ. ಈಗ ಚುಕ್ಕಿ ಇಲ್ಲದೇ ಬರುತ್ತೆ ಒಂದು. ವೆರಿ ಗುಡ್. ಈ ಥರ ಇದೇ ರೀತಿ ನೀವು ನೋಡ್ಬೋದು. ಇಲ್ಲಿ ಕೊಡಪ್ಪ. ಈಗ ತಿದ್ದಿದಾನಲ್ವಾ, ಇದೇ ರೀತಿ ನೀವು ಗಾನ ತಿದ್ದಿದ ರೀತಿಯಲ್ಲಿ ಸಾನು ಕೂಡ ತಿದ್ದಬೇಕಾಗುತ್ತೆ. ಹ್ಯಾರೋ ಮಾರ್ಕ್ ಸಮೇತ ನೋಡಿ, ಇಲ್ಲಿ ಹ್ಯಾರೋ ಮಾರ್ಕ್ ಸಮೇತ ನೀವು ದಿನವೂ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ದ ಮತ್ತು ಹ. ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿ. ಈಗ ಕನ್ನಡ ಪದವನ್ನು ಬರೆಯಲು 2 ಗೆರೆಗಳಿರುತ್ತವೆ. ಅದರಲ್ಲಿ ನೀವು ದುಂಡಾಗಿ ಮೇಲೆ ಮತ್ತು ಕೆಳಗಿನ ಲೈನ್ ಗೆರೆಯನ್ನು ಮುಟ್ಟಿಸಿ ಬರೆಯಬೇಕು.
ದೀರ್ಘಾಕ್ಷರಗಳು ಒತ್ತಕ್ಷರಗಳು ಕೆಳಗೆ ಮೇಲೆ ನೋಡಿ ಬರಿಬೇಕಾಗುತ್ತೆ. ನೋಡಿ, ಕೊಂಬು ಗೀರಿನಿಂದ ಮೇಲೋಗಿದೆ. ಈ ರೀತಿ ಒತ್ತಕ್ಷರಗಳು ಗೀರಿಂದ ಕೆಳಗೆ ಬರಬೇಕು. ಅದು ಮುಂದೆ ನೋಡೋಣ. ಈಗ ಈ ಪದಗಳನ್ನು ಓದಿಸಿ. ಈಗ ಓದಬೇಕು. ಓದು. ಯಾವ ಅಕ್ಷರ ಇದು? ಅರ. ಅಲ್ಲ, ರ. ಗರ. ಇದು ಸ. ರ. ಸರ. ರ. ಸ. ರಸ. ರಸ ಅಂದ್ರೆ ಏನು? ಹಣ್ಣಿನ ರಸ, ಜ್ಯೂಸ್. ದ. ರ. ದರ. ನೋಡ್ತಾ ಇರ್ಬೋದು ನೀವು. ಮೊದಲನೇ ಲೈನಲ್ಲಿ 2 ಅಕ್ಷರದ ಪದಗಳನ್ನು ಕೊಟ್ಟಿದ್ದಾರೆ. 2ನೇ ಲೈನಲ್ಲಿ 3 ಅಕ್ಷರದ ಪದಗಳನ್ನು ಕೊಟ್ಟಿದ್ದಾರೆ. 3ನೇ ಲೈನಲ್ಲಿ 4 ಅಕ್ಷರ ಪದಗಳನ್ನು ಕೊಟ್ಟಿದ್ದಾರೆ. ನಾನು ಓದಿ ಹೇಳ್ತೀನಿ. ಸಗರ, ದಸರ, ಅರಸ, ಸರಸ, ಸದರ. ಗರಗಸ, ಗರಗರ, ಗರಗಸ, ಸರಸರ, ದರದರ. ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಸ್ಪಷ್ಟವಾಗಿ ಉಚ್ಚರಿಸಲು ಇಲ್ಲಿ ಹೇಳಿದ್ದಾರೆ. ಅಡಿಗೆರೆ ಅಂತ ಅಂದರೆ ಗೆರೆಯನ್ನು ಅಕ್ಷರದ ಅಡಿಯಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಅವನ್ನ ಅಡಿಗೆರೆ ಅಂತ ಹೇಳ್ತಾರೆ. ಆ ಅಕ್ಷರಗಳನ್ನು ನಾವು ಗುರುತಿಸಿ ಹೇಳಬೇಕು. ದಸ, ರಾಗೆ ಅಡಿಗೆರೆ ಹಾಕಿದ್ದಾರೆ, ಹಾಗಾಗಿ ಅದನ್ನು ಗುರುತಿಸಬೇಕು. ರ. ಗರಗಸದಲ್ಲಿ ಗ, ರಸದಲ್ಲಿ ಸ, ದರದಲ್ಲಿ ದ, ಅರದಲ್ಲಿ ಆ. ಈಗ ಬಿಟ್ಟಿರುವ ಅಕ್ಷರಗಳನ್ನು ಆವರಣಗಳಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಸಿ. ನಾವು ಇದರಲ್ಲಿ ಸೂಕ್ತವಾದ ಉತ್ತರವನ್ನು ಅವ್ರ ಹತ್ರ ಹೇಳಿಸ್ಬೇಕಾಗುತ್ತೆ. ಈಗ ಇಲ್ಲಿ ನೋಡಿ, ರ, ದ, ಆ ಅಂತ ಕೊಟ್ಟಿದ್ದಾರೆ. ಗ, ಆ, ಗಸ ಆಗುತ್ತಾ? ಗ, ದ, ಗಸ ಆಗುತ್ತಾ? ಗ, ರ, ಗಸ ಆಗುತ್ತಾ ಅನ್ನೋದನ್ನು ಮಕ್ಕಳಲ್ಲಿ ಹೇಳಿಸ್ಬಿಟ್ಟು ನಾವು ಬರೆಸ್ಬೇಕು. ಗ, ರ, ಗ, ಸ. 2ನೇದರಲ್ಲಿ ಸ ಡ್ಯಾಶ್ ರ ಅಂತ ಕೊಟ್ಟಿದ್ದಾರೆ. ಸಗರ ಆಗುತ್ತೆ. 3ನೇದಲ್ಲಿ ಅರ ಡ್ಯಾಶ್ ಅರ. ಏನು? ಅರದನ, ಅರಸನ, ರಸ. 4ನೇದು ಡ್ಯಾಶ್ ಸರ, ದಸರ. 5ನೇದು ಡ್ಯಾಶ್ ರ, ಸರ. ಈಗ ಇನ್ನೊಂದು. ಆ ಪಟ್ಟಿಯಲ್ಲಿ ಚಿತ್ರಗಳನ್ನು, ಆ ಪಟ್ಟಿಯಲ್ಲಿ ಪದಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ ಹೊಂದುವ ಪದಗಳನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಕೆಳಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಗೊತ್ತು ನಮಗೆಲ್ಲ, ಗರಗಸ ಅಂತ. ಇಲ್ಲಿ ಗರಗಸ ಎಲ್ಲಿದೆ ಹುಡುಕಬೇಕು. ಗರಗಸ ಇಲ್ಲಿದೆ. ಇದನ್ನು ಗರಗಸದ ಕೆಳಗೆ ನಾವು ಬರೀಬೇಕಾಗುತ್ತೆ ಲೈನಲ್ಲಿ. ಇಲ್ಲಿ ಸರವನ್ನು ಕೊಟ್ಟಿದ್ದಾರೆ. ಸರ ಎಲ್ಲಿದೆ? ಸರ ಇಲ್ಲಿದೆ. ಸರನ ಬರೀಬೇಕು. ಇಲ್ಲಿ ರಸವನ್ನು ನಾವು ಇಲ್ಲಿ ಕೆಳಗಡೆ ಬರೀಬೇಕಾಗುತ್ತೆ. ಇಲ್ಲಿ ಹರವನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಕೆಳಗಡೆ ಹರವನ್ನು ಬರೀಬೇಕಾಗುತ್ತೆ. ಪದಗಳ ಅರ್ಥವನ್ನು ತಿಳಿಸಿರಿ ಅಂತ ಕೊಟ್ಟಿದ್ದಾರೆ. ತಿಳಿಯಿರಿ ಅಂತ ಕೊಟ್ಟಿದ್ದಾರೆ. ದಸರಾ ಅಂದರೆ ಮೈಸೂರು ದಸರಾ. ಅದು ಒಂದು ಹಬ್ಬ, ನಾಡ ಹಬ್ಬ. ಹರ ಅಂದರೆ ಉಕ್ಕಿನ ಉಪಕರಣ. ಉಕ್ಕಿನ ಉಪಕರಣ. ಇಲ್ಲಿ ನೋಡಿ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಅದು. ಸಗರ ಅಂದರೆ ಅದು ಒಂದು ಹೆಸರು.
ಗರಗಸ ಅಂದರೆ ನೋಡಿ ಚಿನ್ನೋ, ಗರಗಸ ಅಂದರೆ ಮರ ಕುಯ್ಯುವ ಸಾಧನ. ಮರನ ಕುಯ್ತಾರಲ್ಲ ಆ ಸಾಧನ ಗರಗಸ ಅಂತ ಹೇಳ್ತೀವಿ. ನೆಕ್ಸ್ಟು ನಾವು ಅಭ್ಯಾಸ 2, ಇದು ಕೂಡ ಅಕ್ಷರಾಭ್ಯಾಸನೇ, ಪಾರ್ಟ್ 1 ಪಾರ್ಟ್ 2 ಥರ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.